ಕರ್ನಾಟಕ ರಾಜ್ಯ ಸರ್ಕಾರ ಇಂಥ ಅಹಿತಕರ ಘಟನೆಗಳು ಮಾಡ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನೀವು ಒಂದೇ ಸಲ ಎಲ್ಲ ನೋಟಿಸು ವಾಪಸ್ ತಗೊಂಡ್ಬಿಟ್ರಿ. ಒಂದು ಡೈವರ್ಸ್ ಅಂದರೆ ಹೋಲ್ಸೇಲ್ ಡೈವರ್ಸ್ ಮಾಡಿಬಿಟ್ರಿ. ನೀವು ಗಾಬರಿ ಆಗಬೇಡ್ರಿ. ಯಾವುದೇ ವಕ್ಫ್ ಬೋರ್ಡು ರೈತರ ಭೂಮಿಯನ್ನು ಕಿತ್ಕೊಳ್ತಕ್ಕಂಥದ್ದಕ್ಕೆ ನಾವೇ ಅವಕಾಶ ಕೊಡಲ್ಲ ಸಮಾಜದವರು. ಆದರೆ ದುರ್ದೈವ, ಅದು ಯಾವುದೋ ಮಂತ್ರಿ ಅದಾಲತ್ ಮಾಡೋಕ್ಕೆ ಹೋಗಿ ರಸ್ತೆಯಲ್ಲಿರೋ ಕಸ ತೊಗೊಂಡು ತಲೆ ಮೇಲೆ ಹಾಕ್ಕೊಂಡ್ರು. ಒಬ್ಬರು ಮಾಡಿದ ತಪ್ಪು ಇವತ್ತು ಇಡೀ ರಾಜ್ಯದಲ್ಲಿ, ಪಕ್ಕದ ಕೇರಳದಲ್ಲೂ ಕೂಡ ಅದು ಶುರುವಾಗ್ಬಿಟ್ಟಿದೆ. ಏನೇ ಇರಲಿ, ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಅವಕಾಶ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗಾಗಲೇ ನಾವು ಜಿ ಟಿ ದೇವೇಗೌಡರು ಅನೇಕ ಶಾಸಕರು ಸಂಪರ್ಕದಲ್ಲಿದ್ದೇವೆ. ಒಂದು ಮೂರನೇ ಶಕ್ತಿ ಕರ್ನಾಟಕಕ್ಕೆ ಬೇಕೇ, ಅವಶ್ಯಕತೆ ಇದೆಯೇ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಡಿಸೆಂಬರಿಗೆ ಒಂದು ರೂಪ ಬಂದು ಜನವರಿಗೆ ಫೈನಲ್ ಆಗಿ ಒಂದು ರೂಪ ಕೊಡ್ಬೋದು. ಕೊನೆಯದಾಗಿ ಮಹಾರಾಷ್ಟ್ರ ಚುನಾವಣೆ, ನಾನು ಅವತ್ತೇ ಹೇಳಿದ್ದೆ ಮೋದಿ ಸೋಲತ್ತೆ ಮಿಷಿನ್ ಗೆಲ್ಲತ್ತೆ ಅಂತ. ನನ್ನ ಮಾತು ಯಾರೂ ನಂಬಲೇ ಇಲ್ಲ. ಧನ 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 ಅಂತೇಳಿ ಏನು ಅನುಭವ ಇಲ್ಲ. 95ರಲ್ಲಿ ಕೇಂದ್ರದ ಮಂತ್ರಿಯಾಗಿ ಚುನಾವಣಾ ಆಯೋಗ, ಮಿಷಿನ್ ಏನು, ಇವೆಲ್ಲ ಅನುಭವ ನನಗೂ ಇದೆ, ಕಪಿಲ್ ಸಿಬ್ಬಲ್ರಿಗೂ ಇದೆ. ಈಗ ಹೇಳ್ತಾ ಇದ್ದಾರೆ ಅಖಿಲೇಶ್ ಯಾದವ್, ಮಿಷಿನ್ ಇರೋ ತನಕ ನಾವು ಗೆಲ್ಲೋದು ಕಷ್ಟ ಅಂತ. ನೀವು ಕೇಳ್ಬೋದು. ಅಂದಮೇಲೆ ಜಾರ್ಖಂಡ್ನಾಗೇನು ಮೋದಿ ಭಾರಿ ಬುದ್ಧಿವಂತರು. ಎಲೆಯಲ್ಲಿ ಊಟ ಹಾಕಿದಾಗ ಕೋಸಂಬರಿ ಕೈ ಹಾಕಲ್ಲ, ಲಡ್ಡುಗೆ ಕೈ ಹಾಕೋದು. ಎಲೆಯಲ್ಲಿ ಹಾಕಿದ್ದೆಲ್ಲ ಊಟ ತಿನ್ನಲ್ಲ. ಮೋದಿನೂ ಕೂಡ ಅವ್ರಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಕೈ ಹಾಕಿ, ಬೊಂಬೈ ಈ ಫಂಡ್ವೀಸಿಗೆ ಬಂದರು, ಶಿಂದೆ ಮುಗೀತು, ಅಜಿತ್ ಪವಾರ್ ಮುಗೀತು, ಅವರಿಬ್ಬರು ಜೀವಂತವಾಗೇ ವಿಧವೆಯರಾಗ್ಬಿಟ್ರು. ಮುಗೀತೀಗ ಅವರಿಬ್ಬರು ವಿಧವೆಯರಿಗೆ. ಬಿ ಜೆ ಪಿನೇ ಚೀಫ್ ಮಿನಿಸ್ಟ್ರು, ಅವರನ್ನು ಇಟ್ಕೊಂಡ್ರು, ಬಂದರು. ಇದನ್ನು ಉದ್ಧವ್ ಠಾಕ್ರೆ ಅವತ್ತೇ ಹೇಳ್ದ ಪಾಪ. ಇವತ್ತು ನೀವು ಮಿಷಿನ್ ಮುಖಾಂತರ ಬಂದಿದ್ದೀರಿ. ಅಖಿಲೇಶ್ ಯಾದವ್ನು ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ಮೇಲಾದರೂ ಭಾರತ ದೇಶದ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು EVM ಅನ್ನು ಎಲ್ಲಿವರೆಗೆ ನೀವು ರಿಜೆಕ್ಟ್ ಮಾಡೋದಿಲ್ವೋ, ನೀವೇನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದ್ರು ನೀವು ಪಾರ್ಲಿಮೆಂಟ್ನಲ್ಲಿ 200 ಮೇಲೆ ಹೋಗೋಕ್ಕಾಗೋದೇ ಇಲ್ಲ. ಮೋದಿ 200 ತನಕನೇ ನಿಮಗೆ ಬಿಡೋದು. ಈ ಸಲ ಏನಾಯ್ತು, ಅವ್ರ ಲೆಕ್ಕಾಚಾರನೂ ಮಿಸ್ಟೇಕ್ ಆಗ್ತಾಯಿತ್ತು. ಅವ್ರ ಮಿಷಿನ್ನು ಕೂಡ ಅವ್ರಿಗೆ ಸಾಥ್ ಕೊಡಲಿಲ್ಲ. ಕಂಫರ್ಟಬಲ್ ಮೆಜಾರಿಟಿ ಅವರ ಬರೋಕ್ಕಾಗಲಿಲ್ಲ, ಫೇಲ್ ಆದರೂ ಅಲ್ಲೂ ಕೂಡ. ಅಂದರೆ ಇವ್ರ ಪಾಪ್ಯುಲಾರಿಟಿ ಅಷ್ಟು ಲೋ ಆಗಿದೆ. ರೈತರ ಜೊತೆಲಿಲ್ಲ, ದಲಿತರಿಲ್ಲ, ಜಾಟ್ಸ್ ಇಲ್ಲ, UP ಬ್ರಾಹ್ಮಣರು ಕೂಡ ಇವ್ರ ಜೊತೆಯಲ್ಲಿಲ್ಲ. ಮತ್ತು ಹೆಂಗೆ ಗೆಲ್ತವ್ರೆ? ಸೊ ಇದೆಲ್ಲ EVM ಅಡ್ಜಸ್ಟ್ಮೆಂಟ್ ಇದೆ. ನಾನು ಹೇಳಿದಾಗ ಆವಾಗ ಫಸ್ಟು ಚುನಾವಣೆ ನಡೆದಾಗಲೇ ಹೇಳಿದೆ ನಾನು, EVM ಕೈ ಕೊಡುತ್ತೆ, ಇದನ್ನು ನೀವು ನಂಬೇಡ್ರಿ ಅಂತ. ಆವಾಗ ಯಾರೂ ಒಪ್ಕೊಂಡಿಲ್ಲ. ಈಗ ಎಲ್ಲರೂ ಕೂಡ ಕೂಗ್ತಾ ಇದ್ದಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ಅವರು ಹೋರಾಟ ಮಾಡಿ ಎಲೆಕ್ಷನ್ ಬೈಕಾಟ್ ಮಾಡಿ. ಹೆಂಗೂ ಮೋದಿನೇ ಬರೋದು, ಮತ್ತು ನೀವು ನಿಂತೇನು ಪ್ರಯೋಜನ? ಬೈಕಾಟ್ ಮಾಡಿಬಿಡಿ, ಜಗತ್ತಿಗೆ ಗೊತ್ತಾಗಲಿ. ಅಮೇರಿಕದಲ್ಲಿ ಬ್ಯಾಲೆಟ್ ಇದೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ ಜಗತ್ತಿನಲ್ಲೇ ಮುಂದಿರ್ತಕ್ಕಂಥ ದೇಶ. ಅವ್ರು ಯಾಕೆ ಮಿಷನ್ ಹಾಕಿಲ್ಲ? ಇಂಗ್ಲೆಂಡ್ನವ್ರು ಯಾಕೆ ಹಾಕಿಲ್ಲ? ಜರ್ಮನಿ ಯಾಕೆ ಹಾಕಿಲ್ಲ?
ಪಾಪಿ ಮುಂಡೆ ನಮ್ಮ ದೇಶನೇ. ಯಾಕಂದರೆ ಮೋಸ ಮಾಡೋದಕ್ಕೆ ಇಲ್ಲೇ ಸಾಧ್ಯ. ಅದಕ್ಕೆ ಇವ್ರು ಮಿಷಿನಲ್ಲಿ ಪ್ರೆಸ್ ಮಾಡ್ತಾರೆ. ಆ ಮಿಷಿನು ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಹೋಗ್ತತಿ. ಮೊಬೈಲ್ ನಿಮ್ಮ ಕೈಯಲ್ಲಿದೆ. ನಿಮ್ಮ ಮೊಬೈಲ್ ಕಟ್ ಮಾಡ್ಬೇಕಾದ್ರೆ ಕಂಪ್ನಿಯವ್ನು ಬಂದು ನಿಮಗೆ ಕತ್ರಿ ಹಾಕ್ಬೇಕಾದಿಲ್ಲ. ಅವ್ನ ಬೋರ್ಡ್ನಲ್ಲಿ ನಿಮ್ಮ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ವೈರ್ ಇಲ್ಲ, ತಾರಿಲ್ಲ, ಹೆಂಗಾಗತ್ತೆ ಅದು ಕನೆಕ್ಷನ್ನು? ಇದೇ ಟೆಕ್ನಾಲಜಿ ಅಂತ ಹೇಳೋದು. ಅದನ್ನೇ EVM ಅಲ್ಲಿ ಆಗಿರ್ತಕ್ಕಂಥದ್ದು. ಸೊ ಇದನ್ನು ಕೋರ್ಟ್ನಲ್ಲಿ ಇವರಿಟ್ಟು ಸಾಬೀತುಪಡಿಸ್ತಕ್ಕಂಥದ್ದಕ್ಕೆ ಇವರು ವಿಫಲರಾಗಿದ್ದಾರೆ. ಕಪಿಲ್ ಸಿಬ್ಬಲ್ರಿಗೆ ಗೊತ್ತಿದೆ ಇದು, ಅವ್ರಿಗೆ ಇದ್ರ ಬಗ್ಗೆ ಅನುಭವ ಇದೆ. ಇಷ್ಟೇ ನಾನು ಹೇಳ್ತೀನಿ. ಸೊ ಅದಕ್ಕೆ ಒಟ್ಟಾರೆ ನನಗೆ ಇಡೀ ದೇಶದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ತಿರುಗಾಡ್ತಕ್ಕಂಥ ವಯಸ್ಸು ಇಲ್ಲ, ಶಕ್ತಿ ಇಲ್ಲ. ನಾನು ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ತತ್ವದ ಸಿದ್ಧಾಂತದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು. ವಿಧಾನಸೌಧ ಹೋಗಿ ಬಸವಸೌಧ ಆಗಬೇಕು. ಇದನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ಕೇಶವ ಕೃಪಾ, ಬಸವ ಕೃಪಾ ಆ ಹೋರಾಟ ಕರ್ನಾಟಕದ ಭೂಮಿ ಮೇಲೆ ನಡೀಲಿ. ಬಸವಣ್ಣನ ಹುಟ್ಟು ಭೂಮಿಯಲ್ಲಿ ಬಸವ ತತ್ವ ಮೇಲಿರುತ್ತೋ ಕೇಶವ ತತ್ವ ಮೇಲಿರುತ್ತೋ ನೋಡೋಣ. ಒಂದು ಸಮುದಾಯದ ಮಾತ್ರ ಯಾಕೆ ದೂರ್ತಾ ಇದ್ದಾರೆ ಚುನಾವಣೆಯಲ್ಲಿ ಸೋತಾಗ? ಪುಕ್ಷಾಟಿ ಸಿಕ್ಕಿರೋರು ನಾವು. ಬೇರೆಯವರಿಗೆ ದೂರದ್ರ ಮಂತಂಕ ಬಂದು ಒದ್ದು ಹೋಗ್ತಾರೆ. ಇನ್ನು ಒಕ್ಕಲಿಗರು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅವಮರ್ಯಾದೆ, ದಲಿತರು ಕೊಟ್ಟಿಲ್ಲ ಅಂದರೆ ಬಂದು ಒದಿತಾರೆ. ಸಾಬ್ರು ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ಅವರೇ ಹೇಳಿದ್ರು ಪಂಚರ್ ಹಾಕೋರು, ಸೌತೆಕಾಯಿ ಮಾರೋರು ಅಂತ. ಸೊ ಅದಕ್ಕೆ ಅವ್ರು ಏನಾಗಿದೆ ಅಂದರೆ ಪುಕ್ಷಟಿ ಸಿಕ್ಕಿದ್ದೀವಿ, ಸಾಫ್ಟ್ ಟಾರ್ಗೆಟು. ಅವ್ರಿಗೆ ಉತ್ತರ ಕೊಡೋ ಸಾಬ್ರು ಇಲ್ಲ. ನಾವಿದ್ದೀವಿ ಮೈದಾನದಾಗ ಇದು ಬಾರಲ್ಲ ಅಂತೀವಿ. ಸೊ ಅದಕ್ಕೆ ಅವ್ರು ನಮ್ಮ ಸುದ್ದಿಗೆ ಬರ್ತಾ ಇಲ್ಲ, ಬರೀ ಆ ಸಮಾಜದ ಮೇಲೆ ಹೋಗ್ತಾ ಇದ್ದಾರೆ. ಅದನ್ನು ಬೀದಿಗಳು ನಾವು ಉತ್ತರ ಕೊಡ್ತೀವಿ ಅವರಿಗೆ. ಬಿಜೆಪಿ ಜೊತೆ ಮೈತ್ರಿ ಕುಮಾರಸ್ವಾಮಿ ಅವರನ್ನು ಬಲವಂತವಾಗಿ ಇವರೇ ಕರ್ಕೊಂಡು ಮಾಡಿದ್ರು ಅಂತ ಹೇಳ್ತಾ ಇದ್ರು ನಿಖಿಲ್ ಮತ್ತೆ ಅವರ ಅಮ್ಮ. ದೇವೇಗೌಡರ ಗಮನಕ್ಕೆ ಇರ್ಲಿಲ್ವ ಸರ್ ಇದು? ಇತ್ತು ನಿಸ್ಸಹಾಯಕ. ಪಾಪ ಅವರು ತಿರುಗಾಡ್ಬೇಕಾದ್ರೆ 2 ಜನ ಹೊತ್ಕೊಂಡು ಹೋಗ್ಬೇಕು. ಅವ್ರಿಗೆಲ್ಲ ಅವರು ನಿಶ್ಶಕ್ತರಾಗಿದ್ದಾರೆ. ಇವತ್ತು ದೇವೇಗೌಡರಿಗೆ ನೀವು ಒಬ್ಬಂಟಿಗರ ಹೋಗಿ ಕೇಳಿ, ಏನು ಮಾಡೋದಪ್ಪ, ನನಗೆ ಯಾರೂ ಇಲ್ಲ. ಆ ಪುಣ್ಯಾತ್ಮನ ಹತ್ರ ಏನಿಲ್ಲ, 4 ಜುಬ್ಬ 4 ಪಂಚೆ ಬಿಟ್ಟರೆ ಅನಸೂಯ ಅನ್ನ ಹಾಕ್ಬೇಕು. ಪಾಪ ದೇವೇಗೌಡರು ಧರ್ಮಪತ್ನಿಗೂ ವಯಸ್ಸಾಗಿದೆ. ದೇವೇಗೌಡರು ದುಡ್ಡು ಮಾಡಲಿಲ್ಲ. ಮಕ್ಕಳು ಇವು ಇದಾವಲ್ಲ, 4 ದಿಕ್ಕಿಗೆ 4 ಜನ, ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ. ಇವರು ಆನಂದವಾಗಿದ್ದಾರೆ. ನನಗೆ ನೋವಾಗೈತೆ. 72ನೇ ಇಸ್ವಿಯಲ್ಲಿ ರೂಮ್ ನಂಬರ್ 6ರಲ್ಲಿ ನಾನು ದೇವೇಗೌಡರು ಅಲಂಕಾರ ಹೋಟ್ಲಿಂದ ತಲೆ ಮಾಂಸ ರೊಟ್ಟಿ ತಿಂದು ರಾಜಕೀಯ ಕಟ್ಟಿದವರು. ಜನರಲ್ ಹಾಸ್ಟೆಲ್ ರೂಮ್ 6 ನಂದು, 7 ಬಂಗಾರಪ್ಪಂದು, 11 ಪುಟ್ಟಸ್ವಾಮಿಗೌಡ್ರದ್ದು, 12 ಬಾಪುಗೌಡ್ರದ್ದು. ಅದು ಒಂದು ಇತಿಹಾಸ ಇತ್ತು. ಆ ದೇವೇಗೌಡರಿಗೂ ಈ ದೇವೇಗೌಡರಿಗೂ ನಾನು 4 ವರ್ಷ MLC ಬಿಟ್ಟು ಯಾಕೆ ಹೋದೆ? ಕುಮಾರಸ್ವಾಮಿ ಅಷ್ಟು ಹೋಗಿಲ್ಲ. ದೇವೇಗೌಡರು ನನ್ನ ಮನೆಗೆ ಬಂದ ತಕ್ಷಣಕ್ಕೆ ಹೋದೆ. ನಾನು ನಿಮ್ಗಿಂತ MLC ದೊಡ್ಡದಲ್ಲ ನನಗೆ. 4 ವರ್ಷ ಹೋದರೂ ಚಿಂತೆ ಇಲ್ಲ, ಬಿಟ್ಟೆ. ನಾನು ಇವತ್ತಿದ್ರೆ ಮಂತ್ರಿ ಆಗ್ತಿದ್ದೆ ಅಂತಾರೆ. ನನಗೆ ಅದರ ಆಸೆ ಇರಲಿಲ್ಲ. ನನಗೆ ಆಸೆ ಏನಿತ್ತು, ಸಾಯ್ಬೇಕಾದ್ರೆ ದೇವೇಗೌಡರಿಗೆ ನಗನಗ್ತಾ ನೋಡಬೇಕು. ಆದರೆ ಮುಂಡೆ ಕರ್ಕೊಂಡೋಗಿ ಅಮಿತ್ ಶಾ ಹಿಂದ್ಗಡೆ ಬಾಗಿಲಲ್ಲಿ ಕರ್ಕೊಂಡೋಗಿ ಏನು ಇಲ್ದಂಗೆ ಮಾಡಿ ಕುಂದಿಸ್ಬಿಟ್ಟವ್ರೆ. ಸೊ ಅದಕ್ಕೆ ಇನ್ನು ಜನತಾದಳ ಮುಗೀತಿದು, ಇನ್ನಿನ್ಯಾರೂ ಉಳಿಯಲ್ಲ ಅಲ್ಲಿ. ಟೆಂಟ್ ಸಿನಿಮಾ ಇನ್ನು BJP ಇವ್ರಿಗೆ ಕಟ್ಕೊಂಡ್ರೆ ಪಾಪ ಇದ್ದವು ಅವು ಹಾಳಾದವು. ಇಲ್ಲ, ಬಿಜೆಪಿ ಜೊತೆ ವಿಲೀನ ಆಗ್ಬೋದಾ ಸರ್? ಜೆಡಿಎಸ್ ಬಿಜೆಪಿ ಇವ್ರಿಗೆ ವಿಧಿನೇ ಇಲ್ಲ. ಈಗ BJP ಲವ್ ಮಾಡಿದ್ದಾರೆ, ಈಗ ಬಸ್ ಸ್ಟ್ಯಾಂಡ್ ಬಸ್ವಿ ಆಗಿದ್ದಾರೆ, ಹೋಗ್ಲೇಬೇಕು ಇವರು. ಬೇರೆ ಅವ್ರದ್ದು ಏನಾಯ್ತು? ಅವರು ಅಷ್ಟೇ ಬಸವಣ್ಣ ಸಿದ್ಧ.
ಏನಾದರೂ ನಮ್ಮ ಜೊತೆಲಿ ಬಂದರೆ ಉಳ್ಕೋತಾರೆ, ಇಲ್ಲದ್ರ ಮುಂದೆ ಅವರು ಇಲ್ಲ. ಈಗ ಜಿ ಟಿ ದೇವೇಗೌಡರು ಏನು ನಿಮ್ಮ ಒಂದು 3ನೇ ರಂಗಕ್ಕೆ ಕರ್ಕೊಂತಾ ಇದ್ದೀರಾ ಅಥವಾ ಜಿ ಟಿ ದೇವೇಗೌಡರು ನಾವು ಮಾತಾಡ್ತಾ ಇದ್ದೀವಿ. ಜಿ ಟಿ ದೇವೇಗೌಡರು ಅನುಭವ ಇರ್ತಕ್ಕಂಥ ರಾಜಕಾರಣಿ. ಯಾರೂ ಇಲ್ಲದೆ ಇದ್ದಾಗ ಅವರು ಸಿದ್ದರಾಮಯ್ಯನನ್ನು ಸೋಲಿಸಿದ್ರು. ಶಕ್ತಿ ಇದೆ ಆ ಮನುಷ್ಯನಿಗೆ. ಸಿದ್ದರಾಮಯ್ಯನ ಜೊತೆಗೂ ಚೆನ್ನಾಗಿದ್ದಾರೆ ಅವರು. ವ್ಯಕ್ತಿಗತವಾದಂಥ ರಾಜಕಾರಣಿ ಮಾಡಿದಂಥದ್ದಲ್ಲ, ವ್ಯಕ್ತಿ ದ್ವೇಷ ಇಲ್ಲ ಮನುಷ್ಯನಲ್ಲಿ. ಸಿದ್ಧಾಂತಕ್ಕೋಸ್ಕರವಾಗಿ ಆ ಸಮಾಜನ ಕಟ್ಕೊಂಡು ಹೋರಾಟ ಮಾಡಿ ಬಂದಿರತಕ್ಕಂಥವ್ರು. ಆದರೆ ಅವರಿಗೂ ಕೂಡ ಕುಮಾರಸ್ವಾಮಿ ಮೂಲೆ ಗುಂಪು ಮಾಡಿಬಿಟ್ರು. ನೀವು ಮೂಲೆ ರಂಗ ಏನಾದ್ರು ಕಟ್ಟಿದ್ರೆ JDS MLAಗಳೇನಾದ್ರು ಬರ್ತಾರೆ ಸರ್ ಅವ್ರ ಜೊತೆ? ಬೇರೆ ವಿಧಿನೇ ಇಲ್ವಲ್ರಿ, ಎಲ್ಲಿ ಹೋದಾರು? ಇಲ್ಲ BJP ಹೋಗ್ಬೇಕು. ಅವ್ರು BJP ಹೋದ್ರೆ ಅಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಅವರಿಗೆ. ಅವ್ರಿಗೆ ಉಳಿದಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಬಸವ ತತ್ವಕ್ಕೆ ಬರಬೇಕು ಅವರು. ಕಾಂಗ್ರೆಸ್ ಇಂದ ಬರೋರಿದಾರಾ ಸರ್? ಹಾಂ, ಕಾಂಗ್ರೆಸ್ ಇಂದ ಯಾರಾದ್ರೂ ಬರೋರಿದಾರಾ ನಿಮ್ ಜೊತೆ? ಇಲ್ಲ ಅದು ಮುಂದೆ ನೋಡ್ಬೇಕು, ಈಗ ಏನು ಹೇಳೋಕ್ಕಾಗಲ್ಲ. ನಾನು ಕಾಂಗ್ರೆಸ್ನವ್ರಿಗೆ ಯಾರಿಗೂ ಬರ್ರಿ ಅಂತಲೂ ಹೇಳಲಿಲ್ಲ. ಜಿ ಟಿ ದೇವೇಗೌಡರು ಯಾಕೋ ಕಾಂಗ್ರೆಸ್ ಕಡೆ ಒಂದು ಸ್ವಲ್ಪ ಒಲವು ಇದೆ ಅಂತಾರ ಸರ್? ಇಲ್ಲ, ಅಂಥದ್ದೇನಿಲ್ಲ. ಇಲ್ಲ, ಅಂಥದ್ದೇನಿಲ್ಲ. ಅವರಿಷ್ಟು ಹೇಳಿದ್ದಾರೆ, ನಾವು ನೀವೆಲ್ಲ ಕೂತು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡೋಣ ಅಂತ. ಇನ್ನು ಬೇರೆ MLAsಗಳು ಇದ್ದಾರೆ, ಒಂದೆರಡಲ್ಲ 8 ಜನ ಇದ್ದಾರೆ. ಅವರೆಲ್ಲರೂ ಕೂಡಿ ಒಂದು ತೀರ್ಮಾನ ಮಾಡೋಣ ಡಿಸೆಂಬರಿಗೆ ಅಂತ ಹೇಳಿದ್ದೀವಿ. ಅವರು ಬೆಂಗಳೂರಿಗೆ ಬಂದ ತಕ್ಷಣ ಅವ್ರ ಜೊತೆಗೂ ಮಾತಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.